ಹಾಯ್, ಹೆಲೋ ಎಲ್ರಿಗೂ. ಹರಟೆ ಹಡಲ್ಗೆ ಸುಸ್ವಾಗತ. ಆಗ್ಲೇ ನಿಮ್ಗೆಲ್ಲ ಬ್ಯಾಕ್‌ಗ್ರೌಂಡ್ ನೋಡಿ ಒಂದ್ ಡೌಟ್ ಬಂದಿರ್ಬೋದು. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿರ್ಬೋದು ಅಂತ. ದಟ್ಸ್ ರೈಟ್. ಟೆನ್ನಿಸ್ ಬಗ್ಗೆ ಕವರ್ ಮಾಡ್ತಾ ಇದೀವಿ. ಇನ್ ಫೋಕಸ್ ಆನ್ US ಓಪನ್. 1 ವೀಕ್ ಕಂಪ್ಲೀಟ್ ಆಗಿದೆ. ಸೊ ಹೊಸ ಸ್ಪೋರ್ಟ್ ಇರೋದ್ರಿಂದ ನಿಮ್ಗೆ ಹೊಸ ಹೋಸ್ಟ್. ನಾನ್ ನಿಮ್ಮ ಆಶುತೋಷ್. ಅಂಡ್ ನಮ್ಮ ಹಡಲಲ್ಲೂ ಒಂದು 3-4 ಜನ ಇದ್ದಾರೆ ಕೀನ್ ಆಗಿ ಫಾಲೋ ಮಾಡೋರು. ಅಲ್ಲೇ ಒಂದು ರೈವಲ್ರಿ ಇದೆ ನಮ್ಮಲ್ಲೇ ಪ್ಲೇಯರ್ಸ್ ನಡುವೆ. ಸೊ ಎಲ್ರು ಬರಕ್ಕಾಗಿಲ್ಲ ಇವತ್ತು ವಾಡ್‌ಕ್ಯಾಸ್ಟ್‌ಗೆ. ಅದ್ರಲ್ಲಿ ಒಬ್ರನ್ನ ಕರ್ಕೊಂಡ್ ಬಂದಿದೀವಿ. ಸ್ವಲ್ಪ ಸ್ಪೆಷಲ್ ಏನಕ್ಕೆ ಅಂದ್ರೆ ಅವ್ರದ್ದು ಇವತ್ತು ಬರ್ಡೇ ಬೇರೆ. ಬರ್ಡೇ ದಿನ ಅವ್ರಿಗೆ ಸ್ವಲ್ಪ ತೊಂದ್ರೆ ಕೊಟ್ಟು ಕರ್ಕೊಂಡ್ ಬರ್ತಾ ಇದೀವಿ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾರ್ತಿಕ್ ರಾಜ. Hi, Ashu. Hello, ಹ್ಯಾಪಿ everyone. ಹ್ಯಾಪಿ Thank ಬರ್ಡೇ you. ರಾಜ. Thank you, Ashu. Thank you for the wishes. Yeah, it is my ಎಸ್. birthday. So think I am. I think no way good to celebrate it by talking about what I love, tennis. So looking forward to this. Yeah, ಯಾ ಮತ್ತೆ ಹೇಗಿದ್ಯಾ? ಎಲ್ಲ ಆರಾಮ? yeah, ಆರಾಮ್. ಹಬ್ಬ ಚೆನ್ನಾಗಾಯ್ತಾ? ತುಂಬಾ ಇಷ್ಟ ಆಗುತ್ತೆ. ಹಬ್ಬ ಎಲ್ಲ ಆಯ್ತು ಚೆನ್ನಾಗಿ ಎಲ್ಲ ತಿಂದು ಎಲ್ಲ ತಿಂದ್ಬಿಟ್ಟು ಆಚೆ ಎಲ್ಲ ಹೋಗಿ ಎಂಜಾಯ್ ಆಗಿ ಬಂದಿದ್ದೀವಿ. ಲೈಕ್ ಯು ಸೆಡ್, ನ್ಯೂ ಸ್ಪೋರ್ಟ್ ಇವತ್ತು ಕವರ್ ಮಾಡ್ತಾ ಇದೀವಿ. ಸೊ ಟೆನ್ನಿಸ್. ಸೊ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಫಾಲೋ ಮಾಡ್ತಾ ಇರ್ತಾರೆ ನಮ್ಮ ಸರ್ಕಲ್ ಅಲ್ಲಿ. ಸೊ ಇವತ್ತಿನ ವಿಡಿಯೋ ಬಗ್ಗೆ ಅದೇ ಡಿಸ್ಕಸ್ ಮಾಡೋಣ, ಏನ್ ನಡೀತಾ ಇದೆ ಟೆನ್ನಿಸ್ ವರ್ಲ್ಡ್ ಅಲ್ಲಿ ಅಂತ. ಲುಕಿಂಗ್ ಫಾರ್ವರ್ಡ್ ಟು ಇಟ್. ನೈಸ್ ನೈಸ್. ನೀವು ನೋಡ್ತಾ ಇರೋ ಹಾಗೆ ಕಾರ್ತಿಕ್ ಅವರು ಆರ್ಥರ್ ರಾಶ್ ಸ್ಟೇಡಿಯಂ ಹಾಕೊಂಡಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನ್ಯೂಯಾರ್ಕ್ ಪ್ರೆಸ್ಟೀಜಿಯಸ್ ಸ್ಟೇಡಿಯಂ ಅದು. ಸೊ ನಿಮ್ಗೆ ಐಡಿಯಾ ಬಂದಿರ್ಬೋದು ಟೆನ್ನಿಸ್ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ಅಂತ. US ಓಪನ್ ಆಫ್ ಕೋರ್ಸ್. ಅಂಡ್ ಗೋಯಿಂಗ್ ಬ್ಯಾಕ್ ಟು ಟೆನ್ನಿಸ್. ರಾಜಾ, ನಿಮ್ಗೆ ಟೆನ್ನಿಸ್ ಅಂದ ತಕ್ಷಣ ನಿಮ್ಗೆ ಫಸ್ಟ್ ಮೆಮೊರಿ ಆರ್ ನೀವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡ್ ಬಂದಿರೋದಿರ್ಲಿ ಆರ್ ಫೇವ್ರೇಟ್ಸ್ ಅಂತ ಇರ್ತಾರೆ ಚಿಕ್ಕವರಿದ್ದಾಗ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ಅದೇ ಮೆಜರ್ಲಿ ನಾವು ನೋಡಿದ್ರೆ ನಮ್ ಕಂಟ್ರಿಯಲ್ಲಿ ಕ್ರಿಕೆಟಿಂಗ್ ಜಾಸ್ತಿ ನೋಡ್ತಾ ಇದ್ವಿ. ಬಟ್ ಟೈಮ್ಸ್ ಚಾನೆಲ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರುವಾಗ, ಲೆಟ್ಸ್ ಟೇಕ್ ಅಸ್ ಬ್ಯಾಕ್ 20 ಇಯರ್ಸ್, 20 ಇಯರ್ಸ್ ಹೋದ್ರೆ 2005 to 10 ಆ ಪೀರಿಯಡ್ ಅಲ್ಲಿ ನೋಡ್ತಾ ಇರ್ತೀವಿ. ಚಾನೆಲ್ ಅಲ್ಲಿ ನೋಡ್ತಾ ಇರುವಾಗ ಏನೋ ಒಂದು ಟೆನ್ನಿಸ್ ಅಂತ ಡಿಫ್ರೆಂಟ್ ಸ್ಪೋರ್ಟ್ ಬರ್ತಿತ್ತು. ಅವಾಗ ಮೇಜರ್ಲಿ ಫಸ್ಟ್ ನನ್ ವಿಚ್ ಕಾಟ್ ಮೈ ಐ ವಾಸ್ ಐ ಥಿಂಕ್ ಫೆಡರರ್. ಆಬ್ವಿಯಸ್ಲಿ ದಟ್ ಟೈಮ್ ಹಿ ವಾಸ್ ದ ಗೋ ಟು ಗೈ, ಇಟ್ಸ್ ಎ ಪೋಸ್ಟರ್ ಬಾಯ್ ಆಫ್ ಟೆನ್ನಿಸ್. ಸೊ Federer, ಆಮೇಲೆ ನಡಾಲ್. ಐ ವುಡ್ ಸೇ ಮೈ ಪರ್ಸನಲ್ ಫೇವರೇಟ್. ನಡಾಲ್ ಇಸ್ ಎಸ್. ಮೈ ಫೇವರೇಟ್ ಪ್ಲೇಯರ್. ಸೊ ಹಂಗೆ ನೋಡಿ ಐ ಥಿಂಕ್ ದಟ್ ಜರ್ನಿ ಸ್ಟಾರ್ಟೆಡ್. ಗಾಟ್ ಇನ್ ಲವ್ ವಿತ್ ದ ಗೇಮ್. ಹೌ ಇಷ್ಟು ಇಂಟೆನ್ಸ್ ಇರುತ್ತೆ ಅಂತ ನೋಡಿ, ಬಿಕಾಸ್ ಇಟ್ಸ್ ಡಿಫ್ರೆಂಟ್ ಕಂಪೇರ್ ಟು ಅದರ್ ಸ್ಪೋರ್ಟ್ಸ್. ಸೊ ಅದರಿಂದ ಫಾಲೋ ಮಾಡ್ಕೊಂಡು ಐ ಥಿಂಕ್ ಕಬಡ್ಡಿ ಎಂಟೈರ್ ಜನರೇಷನ್ ನೋಡ್ಕೊಂಡ್ ಬಂದಿದೀವಿ. ಯಾಕೆ ನೆಕ್ಸ್ಟ್ ಜೆನ್ ಬರ್ತಿದ್ದಾರೆ. ಸೊ ಹಂಗೆ ಇಟ್ಸ್ ಗುಡ್ ಟು ಸಿ ಹೌ ಇಟ್ ಹಸ್ ಗ್ರೋನ್ ಥ್ರೂಔಟ್. ಸೊ ದಿಸ್ ಇಸ್ ಹೌ ಐ ಜಸ್ಟ್ ಗಾಟ್ ಇನ್ ಟು ಟೆನ್ನಿಸ್. ಸೊ ಅಶ್ವನ್, how did you get into it? What is your main memory of it? ರಾಜಾ, ನಿಂಗೆ ನಡಾಲ್ ಫೇವ್ರೇಟ್. ನಾನ್ ಅದರ್ ಸೈಡ್ ಆಫ್ ದ ಕೋರ್ಟ್ ಇದ್ದೀನಿ. ನಂಗೆ ಜೋಕರ್ ಫೇವ್ರೇಟ್, ನೋವಾಕ್ ಜೋಕೋವಿಕ್. ಸೊ ನೀವ್ ಕ್ವಶನ್ ಕೇಳಿದಂಗೆ ಫಸ್ಟ್ ಮೆಮೊರೀಸ್ ಅಂದ್ರೆ ನಂಗೆ 2007-8 ಅಲ್ಲಿ ವಿಂಬಲ್ಡನ್ ಫೈನಲ್ಸ್ ನೋಡಿರೋದು. ಕ್ಲಾಸಿಕ್ ನಡಾಲ್ ಅಂಡ್ ಫೆಡರರ್ ಮ್ಯಾಚಸ್ ನೆನ್ಪ್ ಬರುತ್ತೆ. Mm, ಅಂಡ್ ವಿಮೆನ್ಸ್ ಅಲ್ಲಿ ದ ಡಾಮಿನೆನ್ಸ್ ಆಫ್ ಸೆರೆನಾ ವಿಲಿಯಮ್ಸ್ ಅಂಡ್ ಮರಿಯಾ ಶರಪೋವಾ ವಿನ್ನಿಂಗ್ ಅಗೇನ್ಸ್ಟ್ ವಿಲಿಯಮ್ಸ್. So those classic games, and that era of Nadal and Federer rise ಆಗಿದ್ದು. So mm, that was mm, very pleasing to watch ಒಂಥರ. And then mm. of course ನಂಗೆ 2012 onwards Djokovic full favorite player ಆದ. And even now he is still my favorite. Yeah. So moving on to tennis, origin or tennis overview ಕೊಡ್ಬೇಕು ಅಂದ್ರೆ ನಿಮ್ಗೆ ನಮ್ ವ್ಯೂವರ್ಸ್ಗೆ 4 ಗ್ರ್ಯಾಂಡ್ ಸ್ಲಾಮ್ಸ್ ಇರತ್ತೆ, ಆಸ್ ವಿ ಆಲ್ ನೋ, ಸ್ಪ್ರೆಡ್ ಅಕ್ರಾಸ್ ದ ಇಯರ್. ಜಾನ್ ಅಲ್ಲಿ ಹಾರ್ಡ್ ಕೋರ್ಟ್ ಆಸ್ಟ್ರೇಲಿಯನ್ ಓಪನ್ ಇರುತ್ತೆ. ಮೇ ಅಲ್ಲಿ ಕ್ಲೇ ಕೋರ್ಟ್ ಫ್ರೆಂಚ್ ಓಪನ್. ಅಂಡ್ ವೆರ್ ಯುವರ್ ಫೇವ್ರೇಟ್ ನಡಾಲ್ ಹ್ಯಾಸ್ ಒನ್ ಲೈಕ್ Yeah, ಸೋ yeah. ಮೆನಿ ಟೈಟಲ್ಸ್ ಆಲ್ರೆಡಿ. ಅಂಡ್ ದೆನ್ ವಿಂಬಲ್ಡನ್ ಅಲ್ಲಿ ಜುಲೈ ಅಲ್ಲಿ, ಅರೌಂಡ್ ಜುಲೈ. Mm, yeah. Mm, ಅಂಡ್ ದೆನ್ ಅಫ್ ಕೋರ್ಸ್ ಇವಾಗ ನಡೀತಾ ಇರೋ US ಓಪನ್ ಇನ್ ಸೆಪ್ಟೆಂಬರ್. ಬೈ ದ ಎಂಡ್ ಆಫ್ ಸೆಪ್ಟೆಂಬರ್ ನಿಮ್ಗೆಲ್ಲ ಗ್ರ್ಯಾಂಡ್ ಸ್ಲಾಮ್ಸ್ ಮುಗ್ದೋಗತ್ತೆ. ಸೊ ದೀಸ್ ಆರ್ ದ ಪ್ರೆಸ್ಟಿಜಿಯಸ್ 4 ಟೂರ್ನಮೆಂಟ್ಸ್ ಟೆನ್ನಿಸ್ ಅಲ್ಲಿ ಹೇಳ್ಬೇಕಂದ್ರೆ.
ಅಂಡ್ ಅಫ್ಕೋರ್ಸ್ ಅದಾದ್ಮೇಲೆ ಡೇವಿಸ್ ಕಪ್, ನೇಷನ್ ವರ್ಸಸ್ ನೇಷನ್ ಎಲ್ಲ ಹ್ಮ್. ನಡೆಯುತ್ತೆ. ಬಟ್ ಯಾ, ದೀಸ್ ಫೋರ್ ಟು ಬಿ ಆಸ್ ದ ಫೋರ್ ಟಾಪ್ ಟೂರ್ನಮೆಂಟ್ಸ್ ಅಂತ. ಕಮಿಂಗ್ ಟು ಯು ಎಸ್ ಓಪನ್, ದಿಸ್ ಇಯರ್ 145th ಎಡಿಷನ್ ಇದು. ಫಾರ್ ಲಾಂಗ್ 145 years ನಡ್ಕೊಂಡ್ ಬಂದಿದೆ. ಅಂಡ್ ಲಾಸ್ಟ್ 6 years ಇಂದ ನಾವು ನೋಡ್ಕೊಂಡ್ ಬಂದ್ರೆ ಸ್ಟ್ಯಾಟ್ಸ್, ಬೋತ್ ವಿಮೆನ್ಸ್ ಅಂಡ್ ಮೆನ್ಸ್ ಅಲ್ಲಿ, ಸಿಂಗಲ್ಸ್ ಅಲ್ಲಿ ಡಿಫ್ರೆಂಟ್ ವಿನ್ನರ್ ಸಿಕ್ಕಿದ್ದಾರೆ. ಇಟ್ಸ್ ನಾಟ್ ಬಿನ್ ದ ಕೇಸ್ ಹೌದು. Yeah. ಬೇರೆ ಟೂರ್ನಮೆಂಟ್ಸ್ ಅಲ್ಲಿ. ಇಟ್ಸ್ ಬಿನ್ ವೆರಿ ಫ್ಲಕ್ಚುಯೇಟಿಂಗ್. ಹ್ಮ್. ವಿನ್ನರ್ಸ್ ಬರ್ತಾರೆ ಹೋಗ್ತಾರೆ, ಫೈನಲ್ಸ್ ಬಂದು ಸೋಲ್ತಾ ಇದಾರೆ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್, ರಾಜಾ? I would say, I think majorly if you see Australian Open, yes, like for past decade, Andre, as we know, Joker has won majority. It was a given. And Wimbledon, I would say, is very tricky because some might have an off season, then top seed. So, and clay court ಹೇಳಿರ್ತಾರೆ, as long as Rafa was there, it was always him dominating. But ಈಗ I think we're seeing new bunch of players. But US Open has always been tricky because it's at the fag end of the season, like slam season. Many players ಅವರು throughout the season ಹೆಂಗ್ ಫಾರ್ಮ್ ಅಲ್ಲಿ ಬಂದಿದ್ದಾರೆ, like how they cope up, not just physically, mental aspect also is important in tennis. So Adu plays a big part. So it's, I think, a very nice stat. Past 6 years, 6 different champions. So ನೋಡೋಣ ಈ ವರ್ಷ ಹೆಂಗಿರುತ್ತೆ. Will we Yes, see the streak continue, or will we see the usual suspects walking away with the trophy? ನೋಡೋಣ. Yeah. It's yes, been very interesting so far, initial week. ಯಾ. ಅದೇ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀರಾ, ಬಟ್ ಇಲ್ಲಿ ನೋಡಿದ್ರೆ ಅವರು ಫಾರ್ಮ್ಯಾಟೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇಯರ್. ಹೌದು. ಮಿಕ್ಸೆಡ್ ಡಬಲ್ಸ್ ನ ಆಲ್ರೆಡಿ ಆಡಿಸ್ಬಿಟ್ಟಿದ್ದಾರೆ. ಸೊ ಹ್ಮ್. ನೋಡಿದ್ರೆ ನೀವು ಯೂಶಲಿ ಸಿಂಗಲ್ ಸ್ಟಾರ್ಟ್ ಆಗುತ್ತೆ ಸಂಡೇ ಆರ್ ಮಂಡೇ ಅಲ್ಲಿ. ಇವ್ರು 1 week 2-3 days ಮುಂಚೆ ಮಿಕ್ಸೆಡ್ ಡಬಲ್ಸ್ 2 ದಿನ ಮಾಡ್ಬಿಟ್ಟು ಈ ಸರಿ ಮಿಕ್ಸೆಡ್ ಡಬಲ್ಸ್ ಕ್ಯಾಟಗರಿನ ಮುಗಿಸ್ಬಿಟ್ಟಿದ್ದಾರೆ. ಹ್ಮ್. ಜಾಸ್ತಿ ಮಿಕ್ಸೆಡ್ ಡಬಲ್ ಸ್ಪೆಷಲಿಸ್ಟ್ ಪ್ಲೇಯರ್ ಆಡ್ಸಿಲ್ಲ, ಸಿಂಗಲ್ಸ್ ಪ್ಲೇಯರ್ಸ್ ನ ಆಡ್ಸಿದ್ದಾರೆ. ಬಟ್ ಇನ್ ದ ಎಂಡ್ ಸ್ಟಿಲ್ ಮಿಕ್ಸೆಡ್ ಡಬಲ್ ಸ್ಪೆಷಲಿಸ್ಟ್ ಆದ ಸಾರಾ ಇರಾನಿ ಮತ್ತು ಆಂಡ್ರಿಯಾ ವವಾಸೋರಿ ಗೆದ್ದಿದ್ದಾರೆ. ಹ್ಮ್. ಪರ್ಸನಲಿ ಐ ಫೆಲ್ಟ್ ಇಟ್ಸ್ ನಾಟ್ ಶೋಯಿಂಗ್ ರೆಸ್ಪೆಕ್ಟ್ ಟು ದ ಡಬಲ್ಸ್ ಪ್ಲೇಯರ್ಸ್. Yeah. ವಾಟ್ ಡು ಯು ಥಿಂಕ್ ಅಬೌಟ್ ಇಟ್, ರಾಜಾ? See, I would say majorly this has been taken more from a business standpoint, or ಇವಾಗ ಒಂದು ಹೊಸ ಏನೋ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ to bring eyes on the product. Like I would say pre-game ತರ, like people ಗೆ let's bring some enjoyment. Like as we know, it's the summer in the US, ಆ ಟೈಮಲ್ಲಿ ಆಡ್ತಾ ಇದ್ದಾರೆ. Bring their kids, family ಎಲ್ಲ ಬಂದು ನೋಡ್ಲಿ ಅಂತ. It's more like a party week, I would say. So, and as you know, doubles ಬೇಗ ಆಗುತ್ತೆ ಮ್ಯಾಚಸ್ ಎಲ್ಲ. It will be very short matches. So but I second to what you say, because ಈಗ ಡಬಲ್ಸ್ ಪ್ಲೇಯರ್ ಸ್ಪೆಷಲಿಸ್ಟ್ ಆಗೇ ಇರ್ತಾರೆ, ಬಿಕಾಸ್ ದೇ ವಿಲ್ ಫೋಕಸ್ ಓನ್ಲಿ ಆನ್ ಪ್ಲೇಯಿಂಗ್ ಡಬಲ್ಸ್. ಲಾಟ್ ಆಫ್ ಲೆಜೆಂಡ್ಸ್ ಇದ್ದಾರೆ, ಟು ನೇಮ್ ಅ ಫ್ಯೂ. ಬ್ರಯನ್ ಬ್ರದರ್ಸ್ ಗೊತ್ತು ನಮ್ಗೆ. ಸೊ ಲೈಕ್ ಗೋ ಟು ಡಬಲ್ ಟ್ವಿನ್ಸ್. ಸೊ ಈಗ ಈ ಫಾರ್ಮ್ಯಾಟ್ ಆಡಿಯನ್ಸ್ಗೆ ಸಿಂಗಲ್ಸ್ ಪ್ಲೇಯರ್ಸ್ ತುಂಬಾ ಗೊತ್ತಿರುತ್ತೆ. ಸೊ ಲೈಕ್ let's pair up like one good single player and with another single player from the ladies side. ಅಂದ್ರೆ it's more like an exhibition match ಅಂತ ಹೇಳ್ಬೋದು, but putting it in the bracket of a doubles tournament is bit, I would say, not so good for the doubles players. But I think the champions from last year, they've defended their trophy, and it is also, I think, uh, word from their end, a strong statement that it's no, whatever you put in front of us, we are going to play. I'm happy that they won, to be honest. Yeah. It's good that they won. ಯಾ, ದಟ್ಸ್ ಅ ಕ್ರೂಷಿಯಲ್ ಪಾಯಿಂಟ್ ನೀವು ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ವ್ಯೂವರ್ಸ್ ಗೋಸ್ಕರ ಅವರು ಫಾರ್ಮ್ಯಾಟ್ ನೇ ಚೇಂಜ್ ಮಾಡ್ತಿದ್ದಾರೆ ಅಂತ. ಟು ಎ ಸಮ್ ಎಕ್ಸ್ಟೆಂಟ್ ಸ್ಪೋರ್ಟ್ ನ ಸ್ಪೋರ್ಟ್ ಆಗಿ ಇಡ್ಬೇಕು, ಕಾಮರ್ಸ್ ನ ಸ್ವಲ್ಪ ಸೈಡ್ ಗೆ ಇಡ್ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲಾ ಟೈಮು ನೀವು ಕಾಮರ್ಸ್ ಮಿಕ್ಸ್ ಮಾಡಿದ್ರೆ ಸ್ಪೋರ್ಟ್ ನ ನೀವು ಡೈಲ್ಯೂಟ್ ಮಾಡಬಾರ್ದು. ಲೆಟ್ಸ್ ಕೀಪ್ ಸ್ಪೋರ್ಟ್ ಆಸ್ ಇಟ್ ಇಸ್, ಕೀಪ್ ಇಟ್ ರಿಯಲ್. ಲೆಟ್ಸ್ ಪ್ಲೇಯರ್ಸ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಐ ಥಿಂಕ್ ದಿಸ್ ಇಸ್ ಸಮ್ವೇರ್ they got it wrong ಅನ್ಬೋದು. We hope it gets back to normalcy from next season. Talking about fiery topics, Raja, ಫಸ್ಟ್ ರೌಂಡ್ ಫಸ್ಟ್ ಡೇ ನಲ್ಲೇ ಮೆಡ್ವೆಡೇವ್ದು ಸ್ವಲ್ಪ ಸೀನ್ಸ್ ಆಯ್ತು ಕೋರ್ಟ್ ಅಲ್ಲಿ, ಆನ್ ಕೋರ್ಟ್. ಈಸ್ ಎ ಫೈರಿ ಕ್ಯಾರೆಕ್ಟರ್, ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಮೆಡ್ವೆಡೇವ್. he has faced many such incidents previously, ನೋಡ್ಕೊಂಡ್ ಬಂದಿರೋ ಹಾಗೆ. ಒನ್ ಸಚ್ ಇನ್ಸಿಡೆಂಟ್ ಈ ಸಲ ಏನಾಯ್ತು, ಬೆಂಜಮಿನ್ ಬಾನ್ಸಿ ಅವ್ರು ಸರ್ವ್ ಮಾಡ್ತಾರೆ. ದಟ್ ವಾಸ್ ಹಿಸ್ ಮ್ಯಾಚ್ ಪಾಯಿಂಟ್ ಆಕ್ಚುಲಿ, ಥರ್ಡ್ ಸೆಟ್ ಅಲ್ಲಿ.
ಅವಾಗ ಕ್ಯಾಮ್ರಾಮನ್ ಮೂವ್ ಆಗ್ಬಿಡ್ತಾರೆ. ಫಸ್ಟ್ ಸರ್ವ್ ಆಗತ್ತೆ, ಫಸ್ಟ್ ಸರ್ವ್ ಆಗಿ ಸೆಕೆಂಡ್ ಸರ್ವ್ ಆ ಗ್ಯಾಪ್ ಅಲ್ಲಿ ಕ್ಯಾಮ್ರಾಮನ್ ಮೂವ್ ಆಗ್ಬಿಡ್ತಾರೆ. ಮೂವ್ ಆಗಿ ಕೋರ್ಟ್ ಎಡ್ಜ್ ಅಲ್ಲಿ ಬಂದ್ಬಿಟ್ಟು ಬೇರೆ ಪೊಸಿಷನ್ ತಗೊಂಡ್ಬಿಡ್ತಾರೆ. ಹ್ಮ್ ಅಂಡ್ ಕಾಲಿಂಗ್ ಅಂಪೈರ್ ಸೇಸ್ ಫಸ್ಟ್ ಸರ್ವ್ ಫಾರ್ ಸಮ್ ರೀಸನ್. yeah ಫಾಲ್ಟ್ ಆಗಿರೋ ಸರ್ವ್ಗೆ ಹ್ಮ್ ಫಸ್ಟ್ ಸರ್ವ್ ಅಂದ್ಬಿಡ್ತಾರೆ. ಸೊ ಇದರಿಂದ ಶ್ಯೂರ್ಲಿ ಲೈಕ್ ಆಲ್ರೆಡಿ ಆನ್ ಎ ಮ್ಯಾಚ್ ಪಾಯಿಂಟ್ ಆನ್ ಎ ಲೂಸಿಂಗ್ ಇದ್ದಾಗ ಮತ್ತೆ ಫಸ್ಟ್ ಸರ್ವ್ ಕೊಟ್ರೆ ಆಪೋನೆಂಟ್ಗೆ ಎಷ್ಟೇ ಬೇಜಾರ್ ಆಗೇ ಆಗತ್ತೆ. ಅಂಡ್ ರೈಟ್ಫುಲಿ ಐ ಹೌದು ಫೆಲ್ಟ್ ಮೆಡ್ವೆಡೇವ್ ಲಾಸ್ಟ್ ಎ ಸ್ಕೂಲ್ ಅನ್ನಕ್ಕಾಗಲ್ಲ, ಬಿಕಾಸ್ ದಟ್ ಹೈ ಸ್ಟೇಕ್ಸ್ ಮ್ಯಾಚ್. ಸ್ವಲ್ಪ ರೈಲ್ ಅಪ್ ಆದ್ರು ಅಂಡ್ ಹಿ ಗಾಟ್ ಕ್ರೌಡ್ ಬಿಹೈಂಡ್ ಹಿಮ್ ಅಂತಾನು ಹೇಳ್ಬೋದು. ಹ್ಮ್ yeah I think this is one of those rare occasions where the crowd has been on the side of Medvedev. But I think this he time ಅಲ್ಲಿ he was in the right end of it because ಹ್ಮ್ I think it's all high stakes because every point and to be honest our season ನೋಡಿದ್ರೆ especially slams so very horrible season. So true. he's going through a rough patch. So pent up frustration ಇತ್ತು and this more ಹೆಂಗಾಯ್ತಂದ್ರೆ this was that ಪ್ರೆಷರ್ ಪಾಯಿಂಟ್ ನ ರಿಲೀಸ್ ಮಾಡೋದಕ್ಕೆ ಲೈಕ್ ಸಮಥಿಂಗ್ ಟು ವೆಂಟ್ ಔಟ್ ದಿಸ್ ಲೈಕ್ ಪುಟ್ ಹಿಮ್ ಔಟ್ ಆಫ್ ದಿ ಎಡ್ಜ್ ಅಂಡ್ ಆಮೇಲೆ ನೋಡಿದ್ರೆ ಕಮ್ ಬ್ಯಾಕು ಮಾಡಿದ್ರು. ಐ ಡೋಂಟ್ ನೋ ಲೈಕ್ ಐ ವುಡ್ ಸೇ ಬಾನ್ಸಿಯಿಂದ ಏನ್ ತಪ್ಪಿಲ್ಲ. ಸೊ ಹೌದು. ಇಟ್ ವಾಸಂಟ್ ಹಿ ಡಿಡ್ಂಟ್ ಡು ಎನಿಥಿಂಗ್ ರಾಂಗ್, ಸೊ ಈಸ್ ಹಾರ್ಡ್ ಟು ಫಾಲ್ಟ್ ಅಟ್. ಬಟ್ ಅಂಪೈರ್ ಐ ಥಿಂಕ್ ಹಿ ಹ್ಯಾಡ್ ಅ ಬಿಟ್ ಆಫ್ ಅ ಟಫಲ್ ವಿತ್ ಮೆಕ್ವೆಡೆವ್. ಬಟ್ ಐ ಥಿಂಕ್ ದೀಸ್ ಥಿಂಗ್ಸ್ ಹ್ಯಾಪನ್. ಬಟ್ ಮ್ಯಾಚ್ ನೋಡಿದ್ರೆ ಫ್ರಮ್ ಜಸ್ಟ್ ಅ ಮ್ಯಾಚ್ ಸ್ಟ್ಯಾಂಡ್ ಪಾಯಿಂಟ್ ಸ್ಟ್ಯಾಂಡ್ ಅಲೋನ್ ಇಟ್ ವಾಸ್ ರಿಯಲಿ ಗುಡ್ ಮ್ಯಾಚ್. But I True. felt Bonzi was the better player. Yeah. So he deserved to win. Mm, yeah. ಮೆಡ್ವೆಡೇವ್ ಕಮ್ ಬ್ಯಾಕ್ ಮಾಡಿದ್ರು, 2 ಸೆಟ್ ಗೆದ್ರು. ಇನ್ಫ್ಯಾಕ್ಟ್ ಆ ಪಾಯಿಂಟ್ Mm, ಗೆದ್ಬಿಟ್ಟು ಆ ಸೆಟ್ ಗೆದ್ದಿದ್ದಾರೆ. ಬಟ್ ನೆಕ್ಸ್ಟ್ ಸೆಟ್ yeah. ಗೆದ್ದಿ, ಬಟ್ ಆಮೇಲೆ ಬರಕ್ ಆಗ್ಲಿಲ್ಲ ಅವ್ರಿಗೆ. Mm. ಜಸ್ಟ್ ದಟ್ ಇವತ್ತು ನೀವು ನೋಡಿದ್ರೆ ನ್ಯೂಸ್ ಅಲ್ಲಿ ಅವ್ರ ಕೋಚಿಂಗ್ ಟೀಮ್ ನ ಆಕ್ಚುಲಿ ಬೇರೆ ಆಗಿದ್ದಾರೆ. ಅವ್ರ ಕೋಚಿಂಗ್ ಟೀಮ್ ಚೇಂಜ್ ಮಾಡ್ತಾ ಇದ್ದಾರೆ Mm. ಅಂತಾನು ಬಂದಿದೆ ಮೆಡ್ವೆಡೇವ್ ಅವರು. ಲೆಟ್ಸ್ ಸಿ ವೇರ್ ಇಟ್ ಟೇಕ್ಸ್. ಅಂಡ್ Yeah. ಟಾಕಿಂಗ್ ಅಬೌಟ್ ಫಸ್ಟ್ ರೌಂಡ್ ಎಕ್ಸಿಟ್ಸ್, ಪೆಟ್ರಾ ಕ್ವಿಟೋವಾ ವಿಮೆನ್ ಸಿಂಗಲ್ಸ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಎಕ್ಸಿಟ್ ಆದ್ರು. ಅಂಡ್ ವಾಟ್ ಇಟ್ ಟರ್ನ್ಸ್ ಔಟ್ ಟು ಬಿ ಇಟ್ಸ್ ಹರ್ ಲಾಸ್ಟ್ ಪ್ರೊಫೆಷನಲ್ ಕರಿಯರ್ ಟೆನ್ನಿಸ್ ಮ್ಯಾಚ್. ಅಂಡ್ ಶಿ ಹ್ಯಾಸ್ ಬೀನ್ ಎ ಚಾಂಪಿಯನ್, 2 time ವಿಂಬಲ್ಡನ್ Yeah. ಚಾಂಪಿಯನ್. ಲಾಸ್ಟ್ ಮ್ಯಾಚ್ ನಿಮ್ಗೆ ಅಂದ್ರೆ ನೋಡಿದೀರಾ ಮ್ಯಾಚಸ್ ಅವ್ರದ್ದು, ಕ್ವಿಟೋವಾ ಅವ್ರದ್ದು? Yeah. ನೋಡಿದೆ. Yeah, ನೋಡಿದ್ದೀನಿ. I think around some 2010 to 15 she was at the top of her game. ಪೀಕ್. ಆ ಪೀರಿಯಡ್ ಅಲ್ಲಿ ಗ್ರಾಸ್ ಅಲ್ಲಿ 2 ಸಲ ಗೆದ್ದಿದ್ದಾರೆ. So I think she had the game always. I think being a lefty, extra Yeah. added ಗೇಮು ಇತ್ತು. ವೆರಿ ನೈಸ್ ಪ್ಲೇಯರ್ ಟು ವಾಚ್ ಆನ್ ಕೋರ್ಟ್. ಚೆನ್ನಾಗಿ ಆಡ್ತಾ ಇದ್ರು. ಐ ಥಿಂಕ್ ಶಿ ಹ್ಯಾಡ್ ಸಮ್ ಥಿಂಗ್ಸ್ ದಟ್ ಹ್ಯಾಪನ್ ಆನ್ ಬಿಹೈಂಡ್ ದ ಸೀನ್ಸ್ ಲೈಕ್ ಪರ್ಸನಲ್ ಇಶ್ಯೂಸ್ ಎಲ್ಲ ಆಗಿ ಸ್ವಲ್ಪ ಇಂಜುರಿ ಎಲ್ಲ ಆಗಿತ್ತು ಅವ್ರಿಗೆ. Yeah. ಬಟ್ ವೆನ್ ಶಿ ಮೇಡ್ ಅ ಕಮ್ ಬ್ಯಾಕ್ ಸ್ಟೇಟಿಂಗ್ ದಟ್ ದಿಸ್ ವುಡ್ ಬಿ ಅ ಲಾಸ್ಟ್ ಟೂರ್ನಮೆಂಟ್, ಬಟ್ ಹೇಳ್ಬೇಕಂದ್ರೆ ಐ ಥಿಂಕ್ ಶಿ ಗಾಟ್ ಕಂಪ್ಲೀಟ್ಲಿ ಲೈಕ್ ಥಿಂಕ್ ಒನ್ ಸೈಡೆಡ್ ಗೇಮ್ ಇತ್ತು. ಐ ಥಿಂಕ್ ಹೌದು. ಇಟ್ಸ್ ನಾಟ್ ದ ಫೇರ್ವೆಲ್ ವಿಚ್ ಶಿ ಹ್ಯಾಡ್ ಪ್ಲಾನ್ಡ್. ವಿ ಸಾ ದಟ್ tears on her face when she bowed out. ಅದೇ ಪಾಸ್ಟ್ ಇಂಜುರಿ ಬಗ್ಗೆ ಮಾತಾಡ್ತಿದ್ರಿ. ದಟ್ ಶಿ ವಾಸ್ ಆಕ್ಚುಲಿ ಅವ್ರ ಮನೇಲಿ ರಾಬ್ರಿ ಆಗಿ ಅವ್ರದ್ದು ಅಟ್ಯಾಕ್ Mm, ಆಗಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. mm, ಅವ್ರದ್ದು ಡಾಮಿನೆಂಟ್ ಲೆಫ್ಟ್ ಹ್ಯಾಂಡ್ಗೆ ಅಟ್ಯಾಕ್ ಆಗಿತ್ತು. ಬಟ್ ಶಿ ಹ್ಯಾಡ್ ಕಮ್ ಬ್ಯಾಕ್ ಆಫ್ಟರ್ ದಟ್ ಅಂಡ್ ಶಿ ಹ್ಯಾಸ್ ಸಸ್ಟೈನ್ ದಟ್ ಕರಿಯರ್ ಇಷ್ಟು ಲಾಂಗ್ ಬಂದಿದ್ದಾರೆ. ಕೂಡೋಸ್ ಟು ಹರ್ mm. ಅಂಡ್ ವಿಶಿಂಗ್ ಹರ್ ಆಲ್ ದ Yeah, ಬೆಸ್ಟ್ ಫಾರ್ yeah. ಸೆಕೆಂಡ್ Mm, ಇನ್ನಿಂಗ್ಸ್ ಆಫ್ ದ ಲೈಫ್. ಟಾಕಿಂಗ್ ಅಬೌಟ್ ಚಾಂಪಿಯನ್ಸ್, ಮಾರಿಯಾ ಶರಪೋವಾ ಅವ್ರದ್ದು yeah. ಹಾಲ್ ಆಫ್ ಫೇಮ್ ಇಂಡಕ್ಟ್ ಮಾಡಿದ್ರು ಈ ಸಲ US ಓಪನ್ ಅಲ್ಲಿ. ಪೋಸ್ಟರ್ ಗರ್ಲ್ ಅವಾಗ ಎಲ್ಲಾರ್ಗು ಫೇವ್ರೇಟ್ ಮಾರಿಯಾ ಶರಪೋವಾ. 2010 ಅರ್ಲಿ 2000s 2010s ಹೌದು. ಅಲ್ಲಿ ಅವ್ರದ್ದು ಮ್ಯಾಚಸ್ ಅಗೇನ್ಸ್ಟ್ ಸೆರೆನಾ ವಿಲಿಯಮ್ಸ್, ವೆರಿ ಲೈಕ್ Mm, ಲುಕಿಂಗ್ ಫಾರ್ವರ್ಡ್. ಎವ್ರಿ ಒನ್ ವರ್ ವೇಟಿಂಗ್ ಫಾರ್ ಇಟ್. mm, ವಿಂಬಲ್ಡನ್ ಅಲ್ಲಿ, yeah. US ಓಪನ್ ಅಲ್ಲಿ, Mm, ದೋಸ್ ವರ್ ದ ಹೈ ಸ್ಟೇಕ್ ಗೇಮ್ಸ್ ಅವಾಗ. mm, ಇಟ್ಸ್ ಅ ವೆರಿ ಡಿಸರ್ವಿಂಗ್ ಹಾಲ್ ಆಫ್ ಫೇಮ್ ಫಾರ್ ಮರಿಯಾ ಶರಪೋವಾ ಅಂತ ಹೇಳ್ಬೋದು. yeah, yeah. ಹೌದು. And I'd say I can add even Venus to that bracket. I think Yeah. not just Serena, and I think Venus set the stage for them. Yeah. Because prior to that, first ಅವ್ರು Venus ಅವ್ರು ಬಂದ್ರು. ಆಮೇಲೆ I think Serena burst onto the scenes, and then ಅವರಿಬ್ರು rivalry, we know that how Maria and Serena have taken it a notch ahead. I think that set the benchmark, like how women's tennis is played and our level ಅಲ್ಲಿ. But I think, as we say, I think Venus will come to that. I think Venus is also still in the tournament. She's like, Yes. I'm still here. I'm not out yet. ಅಂತ.
ಹೌದು, Yeah. ಕರೆಕ್ಟ್. ಅದೇ ಪಾಯಿಂಟ್ ಬರ್ತಾ ಇದ್ದೆ. ಇನ್ಫ್ಯಾಕ್ಟ್ ಹ್ಮ್. ಸ್ಟಿಲ್ ಅಟ್ ದ ಏಜ್ ಆಫ್ 45 ವೀನಸ್ ವಿಲಿಯಮ್ಸ್ ಆಡ್ತಿದ್ದಾರೆ ಈ ಹ್ಮ್. ಓಪನ್. ಈವನ್ ಸಿಂಗಲ್ಸ್ ಆಡ್ತಿದ್ದಾರೆ. ಯೂಶಲಿ ನೀವು ನೋಡ್ತೀವಿ 40-45 ಹೌದು ಹೌದು. ಆಗೋಸ್ಗೆ ಜಸ್ಟ್ ಡಬಲ್ಸ್ ಆಡ್ತಾರೆ. ವೀನಸ್ ಇಸ್ ಹ್ಮ್. ಸ್ಟಿಲ್ ಗೋಯಿಂಗ್. ಶಿ ಒನ್ ಆಕ್ಚುಲಿ ಒನ್ ಸೆಟ್ ಫಸ್ಟ್ ರೌಂಡ್ ಲಾಸ್ ಹೌದು. ಅಲ್ಲಿ. ಶಿ ಒನ್ ಒನ್ ಸೆಟ್ ಆಕ್ಚುಲಿ. ಹ್ಮ್. ಬಟ್ Yeah. ಹಂಗ್ ನೋಡಿದ್ರೆ ಇವಾಗ ಇನ್ನೂ ಡಬಲ್ಸ್ ಅಲ್ಲಿ ಇನ್ ಕಂಟೆನ್ಷನ್ ಇದ್ದಾರೆ. ಫಸ್ಟ್ ರೌಂಡ್ ಗೆದ್ದಿದ್ದಾರೆ ಹ್ಮ್. ವೀನಸ್ ವಿಲಿಯಮ್ಸ್. ಸೆಕೆಂಡ್ ರೌಂಡ್ ಆಡ್ತಾರೆ, ಇವತ್ತಿಲ್ಲ ನಾಳೆ ಆಡ್ತಾ ಇದ್ದಾರೆ. ನೋಡೋಣ ಎಷ್ಟ ಯಾವ ರೌಂಡ್ ತನಕ ಹೋಗ್ತಾರೆ ಅಥವಾ ಗೆಲ್ಬೋದು. ಲೆಟ್ಸ್ ಸಿ. ಹ್ಮ್. Yeah. ಹ್ಮ್. ಅಂಡ್ ಅದೇ ವಿಲಿಯಮ್ ಸಿಸ್ಟರ್ಸ್ ಬಗ್ಗೆ ಮಾತಾಡಿದ್ವಿ. ಇವಾಗ ಇನ್ನೊಂದು ಸಿಬ್ಲಿಂಗ್ಸ್ ಬಗ್ಗೆ ಮಾತಾಡೋಣ. ಬಟ್ ನಾಟ್ ಸೋ ಬಿಕಾಸ್ ಆಫ್ ದೇರ್ ಆನ್ ಕೋರ್ಟ್ ಶೆನಾನಿಗನ್ಸ್. ಅಲ್ಕರಾಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ರಾಜಾ. ಅಲ್ಕರಾ ಅಲ್ಕರಾಜ್ ನ್ಯೂ ಹೇರ್ ಕಟ್ ಏನು Okay. ಫುಲ್ ಶೇವ್ ಮಾಡಿಸ್ಬಿಟ್ಟಿದ್ದಾರೆ ಈ ಸಲ. ಅವರ I ಬ್ರದರ್ think. ಏನೋ ಟ್ರೈ ಮಾಡಿದ್ರಂತೆ, ಅದು ವರ್ಕೌಟ್ ಆಗಿಲ್ಲ ಅಂತ ಫುಲ್ ಶೇವ್ ಮಾಡ್ಬಿಟ್ಟಿದ್ದಾರೆ. ಫನಿಲಿ ಇನ್ ಹಿಸ್ Yeah. ಪ್ರೆಸ್ ಕಾನ್ಫರೆನ್ಸ್ ಹಿ ಟೋಲ್ಡ್ ಹಿ ಗಾಟ್ ಸಮ್ ಆಫ್ ಸ್ಪೀಡ್ ವಿತ್ ದಟ್ ಹೇರ್ ಕಟ್. ಅವ್ರ ಏನೋ ಡೈನಮಿಕ್ಸ್ Yeah. Yeah. ಇಂಪ್ರೂವ್ ಆಯ್ತಂತೆ. ಹೌ ಡು ಯು ಸಿ I ದಟ್? think. I think, yeah, he has very good set of. I think I don't know what he uses as his conditioner. ತುಂಬಾ ಬೇಗನೆ ಬೆಳೆದಿದೆ in a ಹೌದು. very quick span of time. I think if at all if he wins the tournament, I don't know if he is going to carry on that tradition from next slam onwards. But I think it was a very on a lighter note. ತುಂಬಾ ಚೆನ್ನಾಗಿದೆ. I think something like to Yeah, keep on the hopes high and engaging with the people. But I think he is not going to ask a haircut with his brother. ಮತ್ತೆ yeah, ಇನ್ನೊಂದ್ಸಲ not ಕೇಳಲ್ಲ, again, not ನಾನೇ not again. ಮಾಡ್ಕೊತೀನಿ. Yeah. ಹ್ಮ್. Yeah, not again. After that one, you can't go to him again. ಹ್ಮ್. Maybe he'll lose some endorsement deals because of this. ಹೌದು. Yeah, yeah. Yeah. ಹ್ಮ್. Yeah. So talking about losing, ನೋಡೋಣ ನೆಕ್ಸ್ಟ್ ನಮ್ ಸೆಗ್ಮೆಂಟ್ ಇರೋದು ಎಕ್ಸಿಟ್ಸ್ ಇನ್ ದ ಫಸ್ಟ್ ವೀಕ್. ಹೂ ಆರ್ ದ ಟಾಪ್ ಹ್ಮ್. ಸೀಡೆಡ್ ಒನ್ಸ್, ಪಾಪ್ಯುಲರ್ ಒನ್ಸ್ ಎಕ್ಸಿಟ್ ಆಗಿರೋದು. ಫಸ್ಟ್ ನೇಮ್ ಬರೋದು ನಮ್ಗೆ ಮೈಂಡ್ಗೆ ಎಲ್ಲಾರ್ಗು ಅಫ್ಕೋರ್ಸ್ ಮೆಡ್ವೆಡೆವ್ ಫಸ್ಟ್ ರೌಂಡ್ ಅಲ್ಲೇ ಎಕ್ಸಿಟ್ ಆದ್ರು. ಅಂಡ್ ಅದಾದ್ಮೇಲೆ ಹೋಲ್ಗರ್ ರೂನಾ ನಿನ್ನೆ ಸೋತ್ರು. ಆಸ್ ಪರ್ ರೂಡ್ ಹಿ ಇಸ್ ಆಲ್ಸೋ ಔಟ್. ಹ್ಮ್. Who else, Raja? Who are we missing? And of See, course I that think we trio. have the entire batch. Yeah, Entire batch wherein I think this was the batch where we thought, okay, big three, big four ಆದ್ಮೇಲೆ who would just take over and win slams at the expectation too, because we saw them. I think as you said, Medvedev is one. He has won one slam. ಇದೇ ಗೆದ್ದಿದ್ದಾರೆ. ಒಂದು ಹೌದು. slam ನ ಗೆದ್ದಿದ್ರು. I think his other counterparts being Sasha, I think Zverev, ಹ್ಮ್. ಮತ್ತೆ ಅವರು ಔಟ್ ಆಗಿದ್ದಾರೆ. Tsitsipas, even he is fallen off completely uh, ಹೌದು. after the final against Joker. I think this lot was expected from this match actually. I Yeah, think that's not been the case. It's a real fall off, and that's where the next gen has really capitalized. Karaz ಮತ್ತೆ yeah, Sinner ನೋಡಿದ್ರೆ they're running away ಈಗ, and I don't see yeah, anyone stopping them. And it's also a reason I would say Djokovic is still he's still pushing his limits, because he knows that uh, if he gets one or two good games, he is always in contention, true. because I think quality or end diminish agilla. And with these next that in between crop between Alcaraz and Sinner and Yeah, Djokovic, a crop, if they're not offering much competition, yeah, I think it does make Djokovic push to go beyond even further. So I yeah. think this is That's really good. something. Correct. That's actually important point ನೀವು ಹೇಳೋದು. Those people are not making it to quarter final and semi-finals that much regularly. ಅವ್ರಿಗೆ ಒಂಥರ ಪಾತ್ ಸಿಗ್ತಾ ಇದೆ ಈಸಿಯಾಗಿ ಸೆಮಿಫೈನಲ್ ಬರಕ್ಕೆ ಜೋಕೋವಿಚ್. ದಟ್ಸ್ ಆಕ್ಚುಲಿ ಗುಡ್ ಪಾಯಿಂಟ್, Mm. ರಾಜ. ಇದು ಮೆನ್ಸ್ ಅಲ್ಲಿ ಒಂದ್ 4-5 ಶಾಕಿಂಗ್ ಎಕ್ಸಿಟ್ ಇತ್ತು ಫಸ್ಟ್ ರೌಂಡ್ ಅಲ್ಲಿ. ವುಮೆನ್ಸ್ ಅಲ್ಲಿ ನೋಡೋದಾದ್ರೆ ಮ್ಯಾಡಿಸನ್ ಕೀಸ್ ಫ್ರಮ್ US, ಕೀ Mm. ಪ್ಲೇಯರ್ Yeah. ಫ್ರಮ್ US, ಮೇ ಬಿ ಟೈಟಲ್ ಕಂಟೆಂಡರ್ ಅನ್ಬೋದು. ಶಿ ಲಾಸ್ಟ್ ಇನ್ ದ ಫಸ್ಟ್ ರೌಂಡ್ ಇನ್ಫ್ಯಾಕ್ಟ್. ಆಮೇಲೆ ಎಲಿನಾ ಸ್ವಿಟೋಲಿನಾ ಫ್ರಮ್ ಉಕ್ರೇನ್, ಶಿ ಲಾಸ್ಟ್ ಹರ್ ಫಸ್ಟ್ ರೌಂಡ್ ಗೇಮ್. ಹೂ ಎಲ್ಸ್ ಕಾರ್ತಿಕ್? ಐ ಥಿಂಕ್ ಬೆಲಿಂಡಾ ಬೆಂಚಿಚ್, ಐ ಥಿಂಕ್ ಸೆಮಿಫೈನಲ್ ಬಂದಿದ್ರು US ವಿಂಬಲ್ಡನ್ ಅಲ್ಲಿ Mm. ರಾದರ್ ಈ ಇಯರ್, ಫ್ರಮ್ ಹೌದು ಸ್ವಿಟ್ಜರ್ಲೆಂಡ್. ಹೌದು. ಅವ್ರು Mm. ಮಿಸ್ ಔಟ್ ಆಗ್ತಾ ಇದಾರೆ. Mm. ಅಂಡ್ Even I think Raducanu, I think people were expecting her to, ಎಸ್, come back ಮಾಡಕ್ಕೆ. I think she ಎಸ್, playing well, but I think she was also out now. ಯಾ. ಅಂಡ್ ಲುಕಿಂಗ್ ಫಾರ್ವರ್ಡ್ ಟು ದ ಸೆಕೆಂಡ್ ವೀಕ್, Mm.
the round 4 and after that what are the draws left ಅನ್ನೋದಾದ್ರೆ let's get into the singles draw basically. Yeah. The this is the on the left side you can see the Sinner draw. Right side ಅಲ್ಲಿ ನಿಮ್ಗೆ Alcaraz draw ಕಾಣಿಸುತ್ತೆ. I think Sinner will probably be there in the finals again. That's what I feel. Yeah. Maybe who is going to trouble him, Raja, in this draw? Yeah, I think ಇವ್ರು ಏನಾದ್ರು ಟಾಮಿ ಪಾಲ್ ಬಂದಿದ್ರೆ, if at all he had Yes. beaten Bublik, ಸ್ವಲ್ಪ he could have given Sinner like wouldn't say Sinner would have gone through, but ಸ್ವಲ್ಪ ಟಫ್ ಮ್ಯಾಚ್ ಕೊಟ್ಟು ಲಾಂಗ್ hours on the court ಏನಾದ್ರು ಕೊಟ್ಟಿದ್ರೆ ಆಗ್ತಾ ಇರ್ಬೋದು. ಬಟ್ ಐ ಥಿಂಕ್ ಇಟ್ಸ್ ಅ ಸ್ಟ್ರೇಟ್ go into the final. Route easy ಇದೆ. I don't see any other players. Yeah, there's no Zverev also now. Ogier also ಗೆದ್ದಿಲ್ಲ. Yes. ಹೌದು. Yeah. And to the second draw, ಈ ಸೈಡ್ ನೋಡಿದ್ರೆ ನೀವು we might see if matches ನಮ್ಗ್ ಬೇಕಾಗಿರೋ ತರ ಹೋದ್ರೆ ಜೋಕೋವಿಕ್ ಅಂಡ್ ಅಲ್ಕರಾಸ್ semi-final probably here. ಹೌದು, that is something to look forward to. I think it will be again really good match. ಅವರಿಬ್ರು ಆಡುವಾಗೆಲ್ಲ I think it has been highly competitive. Alcaraz has been on the winning end most of the times, but we never count Joker out, as we know. So I think one player to watch out, I feel, Fritz. I think he is the only US guy in the singles left standing. Last ನೋಡಿದ್ರೆ I think it was Roddick, I think almost 22 years ago, who won as a local lad. ಗೆದ್ದಿರೋದು. But I think Fritz was a runner-up last year. But I think he again, like how I said about Tommy Paul, Fritz might give max one set ಗೆಲ್ಬೋದು ಅಷ್ಟೇ. I think that's also far-fetched. But I think even Joker and Alcaraz match again ನಾವು ನೋಡಕ್ಕೆ possibility, very high chances. True. But yeah, I think it will be again Sinner and Alcaraz final again for third time. It's what I feel. ನೋಡೋಣ ಏನಾಗುತ್ತೆ ಮೆನ್ಸ್ ಸಿಂಗಲ್ಸ್ ಅಲ್ಲಿ ಅಂತ. ಪರ್ಸನಲಿ ಅಫ್ಕೋರ್ಸ್ ಐ ವಾಂಟ್ ಜೋಕರ್ ಟು ವಿನ್. ಅಂಡ್ ವಿಮೆನ್ಸ್ ಡ್ರಾಗ್ ಬಂದ್ರೆ ಇಲ್ಲಿ ರೌಂಡ್ ಆಫ್ 16 ಇಂದ ಅಫ್ಕೋರ್ಸ್ ಟಾಪ್ ಡ್ರಾ ಅಲ್ಲಿ ಸಬಲೆಂಕಾ ಇದ್ದಾರೆ ಅಂಡ್ ಕ್ರಿಕಿಕೋವಾ ಇದ್ದಾರೆ. ಐ ಥಿಂಕ್ ಶಿ ಒನ್ ವಿಂಬಲ್ಡನ್ ಲಾಸ್ಟ್ ಇಯರ್, ನಾಟ್ ಮಿಸ್ಟೇಕನ್. ಅಂಡ್ ಪೆಗ್ಯುಲಾ ಫ್ರಮ್ US, ಐ ಥಿಂಕ್ ಅವ್ರ ಮ್ಯಾಚ್ ಆಯ್ತು ಇವಾಗ. ಪೆಗ್ಯುಲಾ ಗೆದ್ದಿದ್ದಾರೆ. ಹೌದು ಅವ್ರು she's through into the quarters. So I think Rebekina match important ಇರುತ್ತೆ. Rebekina is she's coming off victory against Raducanu. I think that will be an important one. Rebekina and Sabalenka on the left side of the draw. ಕೆಳಗಡೆ ಇನ್ನೊಂದ್ ಸೈಡ್ ಡ್ರಾ ನೋಡಿದ್ರೆ coming to Swiatek, I think now current crop ನೋಡಿದ್ರೆ I think I can say that she is my favorite player in the women's side. ಹೇಳ್ಬೇಕಂದ್ರೆ so I think she has only Alexandrova match like I think it will be a good match for her. And her next opponent probably might be Anisimova. I think she completely destroyed her in the previous final. So I think there's mind games irutte. Then again we might come back to Sabalenka and Swiatek. But we never know. 6 years, 6 champions ನೋಡಿದೀವಿ. But we never know. There's always something out of the bag. Pegula ಅವರು win ಆಗ್ಬೋದು, local person. ಪ್ರಾಬಬ್ಲಿ ಸ್ಟ್ರೀಕ್ ಬ್ರೇಕ್ ಆಗ್ಬೋದು. ಮತ್ತೆ ರಿಪೀಟೆಡ್ ವಿನ್ನರ್ ಬರ್ಬೋದು ನಮ್ಗೆ ಈ ಸಲ. ಪ್ರಾಬಬ್ಲಿ ಸಿನ್ನರ್ ವಿನ್ನಿಂಗ್ ಬ್ಯಾಕ್ ಟು ಬ್ಯಾಕ್, ಆರ್ ಮೇ ಬಿ ಸಬಲೆಂಕಾ ಇನ್ ವಿಮೆನ್ಸ್ ವಿನ್ನಿಂಗ್ ಬ್ಯಾಕ್ ಟು ಬ್ಯಾಕ್. let's see what's in store for us. And with a winner episode ಬರ್ತೀವಿ ಮೆನ್ಸ್ ಸಿಂಗಲ್ಸ್ ಆದ್ಮೇಲೆ. maybe a bigger panel hopefully. And of course viewers, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾರ್ ಗೆಲ್ತಾರೆ ನಿಮ್ ಪ್ರಕಾರ ಈ ಸಲ US Open ಮೆನ್ಸ್ ಅಂಡ್ ವಿಮೆನ್ಸ್. ಅಂಡ್ ವಾಟ್ ಡ್ರೂ ಟು ಟೆನ್ನಿಸ್, ನಿಮ್ ಮೆಮೊರೀಸ್, ಫಸ್ಟ್ ಮೆಮೊರೀಸ್ ಚಿಕ್ಕವರಿದ್ದಾಗ ಟೆನ್ನಿಸ್ ನೋಡಿರೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ವಿತ್ ದ್ಯಾಟ್ ಮತ್ತೆ ಸಿಗೋಣ ವಿತ್ ನ್ಯೂ ಸ್ಪೋರ್ಟ್, ನ್ಯೂ ಪ್ಯಾನಲ್ ಅಂಡ್ ನ್ಯೂ ಹೋಸ್ಟ್. And thank you all. Thank you Raja. Thank you for your time. Thank you Ashu. Thank you everyone. See you in the next video. Bye bye.